ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರುಣೆ ಉಳ್ಳವರು ಧನ್ಯರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಈಗ ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳುತ್ತಿದ್ದಾರೆ, ಕರುಣೆ ಉಳ್ಳವರು ಧನ್ಯರಂತೆ, ಅವರು ಕರುಣೆಯನ್ನು ಹೊಂದಿಕೊಳ್ಳುತ್ತಾರಂತೆ. ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ರಿಂದ 34ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಸೌಮ್ಯವನ್ನು ಹೇಳುತ್ತಾ ಇದ್ದಾರೆ. ಒಬ್ಬ ಸಾಲಗಾರನನ್ನು ರಾಜನ ಬಳಿಗೆ ತರಲಾಗುತ್ತದೆ. ರಾಜನು ಅವನಿಗೆ ಸಾಲವನ್ನು ಕಟ್ಟಪ್ಪ ಎಂಬುದಾಗಿ ಹೇಳಿದಾಗ, ರಾಜನೇ ನನ್ನನ್ನು ಕ್ಷಮಿಸ್ರಿ, ನನಗೆ ಈ ಸಮಯದಲ್ಲಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಹಿಂಗಾದರೂ ನಿನ್ನ ಸಾಲವನ್ನು ನಾನು ತೀರಿಸ್ತೇನೆ, ನನಗೆ ಬಿಡುಗಡೆ ಮಾಡಿರಿ ಎಂಬುದಾಗಿ ಹೇಳಿದಾಗ, ಆಗ ರಾಜನು ಅವನ ಮೇಲೆ ಕನಿಕರ ಪಟ್ಟು ಅವನ ಸಾಲವನ್ನು ಅವನು ಮನ್ನಾ ಮಾಡಿ ಕಳಿಸಿಬಿಡ್ತಾನೆ. ಈಗ ಇವನು ಹೋಗುವ ದಾರಿಯಲ್ಲಿ ಇವನಿಂದ ಇನ್ನೊಬ್ಬ ವ್ಯಕ್ತಿ ಸಾಲ ಪಡೆದಿರ್ತಾನೆ. ಇವನು ರಾಜನ ಹತ್ರ ಬಹಳ ಕೋಟಿಗಟ್ಟಲೆ ಸಾಲ ಮಾಡಿರ್ತಾನೆ. ಇವನು ನೂರಾರು ರೂಪಾಯಿಗಳ ಸಾಲವನ್ನು ಇನ್ನೊಬ್ಬನು ಇವನ ಹತ್ರ ತೆಗೆದುಕೊಂಡಿದ್ದಾನೆ. ಅವನ ಕೊರಳು ಪಟ್ಟಿಯನ್ನು ಹಿಡ್ಕೊಂಡು, ನನಗೆ ನೀನು ದುಡ್ಡು ಕೊಡ್ತೀಯಾ ಇಲ್ವಾ ಎಂಬುದಾಗಿ ಅವನೊಟ್ಟಿಗೆ ಜಗಳ ಮಾಡ್ತಾನೆ. ಅವನು ಬಹಳ ಬಡವನಾಗಿದ್ದ. ಅವನು ಸಹ ಇವನ ಥರನೇ ಕೇಳ್ಕೊಳ್ತಾನೆ, ನನಗೆ ಕರುಣೆ ತೋರಿಸ್ರಿ, ನಾನು ಆದಷ್ಟು ಬೇಗನೆ ಹೆಂಗಾದರೂ ನಿಮ್ಮ ಸಾಲವನ್ನು ತೀರಿಸಿ ಬಿಡ್ತೇನೆ. ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಕರುಣೆ ತೋರಿಸದೆ ಆ ವ್ಯಕ್ತಿಯನ್ನು ನಾನು ಜೈಲಿಗೆ ಕಳಿಸ್ತೇನೆ, ಹಾಗೆ ಹೀಗೆ ಎಂಬುದಾಗಿ ಅವನ ಮೇಲೆ ಮೋಸವಾಗಿ ನಡೆದುಕೊಳ್ತಾನೆ, ಕಾಠಿಣ್ಯವಾಗಿ ನಡೆದುಕೊಳ್ತಾನೆ. ಇದನ್ನು ಅಲ್ಲಿರುವಂಥ ಜನರು ಕಂಡು ಆ ರಾಜನಿಗೆ ತಿಳಿಸ್ತಾರೆ. ಆಗ ರಾಜನ ಹೇಳ್ತಾನೆ, ನಾನು ಅವನನ್ನು ಕರುಣಿಸಿ ಬಿಟ್ಟು ಬಿಟ್ಟೆ, ಆದರೆ ಇವನು ಇನ್ನೊಬ್ಬರಿಗೆ ಸಾಲ ಕೊಟ್ಟವನು ಅವನು ಕಮ್ಮಿ ಸಾಲ, ಇವನು ಕರುಣೆ ತೋರಿಸಬೇಕಾಗಿತ್ತು, ಆದರೆ ಇವನು ಹೇಗೆ ಮಾಡಲಿಲ್ಲ ಎಂಬುದಾಗಿ ಅವನನ್ನು ತಿರುಗಿ ಅವನನ್ನು ಸೆರೆಮನೆಗೆ ಹಾಕ್ರಿ ಎಂಬುದಾಗಿ ಸ್ತೋತ್ರ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ ನಾವು ಕರುಣೆ ಉಳ್ಳವರಾಗಿರುವಾಗ ಯಾರು ಕರುಣೆ ತೋರ್ತಾರೋ ಅವರಿಗೆ ದೇವರು ಕರುಣೆ ತೋರಿಸ್ತಾರೆ. ಇನ್ನೊಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜಾನ್ ಎಂಬಂಥ 25 ವರ್ಷದ ಯೌವನಸ್ಥ ಒಂದು ಒಳ್ಳೆ ಕೆಲಸವನ್ನು ಹುಡುಕುತ್ತಾ ಇದ್ದ. ಒಂದು ದಿನ ಆತನ ಸಂಬಂಧಿಕರೊಬ್ಬರ ಸಹಾಯದಿಂದ 60,000 ರೂಪಾಯಿ ಸಂಬಳ ನೀಡುವ ಒಂದು ಕಂಪನಿಯಿಂದ ಕರೆ ಬಂತು. ಜಾನ್ ಬಹಳ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿ ಟಿಪ್ಟಾಪ್ ಆಗಿ ಆ ಸಂದರ್ಶನವನ್ನು ಕೊಡಲಿಕ್ಕೆ ಹೋಗಿದ್ದ. ಬಸ್ನಿಂದ ಇಳಿದು ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿರುವಾಗ ಒಬ್ಬ ದಾರಿಯಲ್ಲಿ ವಯಸ್ಸಾದ ವೃದ್ಧಾಪದ ಒಬ್ಬ ಮುದುಕ ಹಾಗೆ ನಡ್ಕೊಂಡು ಹೋಗುವಾಗ ಅವನು ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದು ಬಿಟ್ರಿ. ಜಾನ್ ನೋಡ್ದ, ಅವ್ರಿಗೇನು ಸಹಾಯ ಮಾಡದೆ ಕಂಡು ಕಾಣದಂತೆ ಹೊರಟು ಹೋಗ್ಬಿಟ್ಟ. ಈಗ ಕಂಪ್ನಿಗೆ ಹೋದ, ತುಂಬ ಜನ ಇದ್ದರು. ಇವನ ಸರದಿ ಬಂದಾಗ ಹೋಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ತಾನೆ. ಅಟೆಂಡ್ ಮಾಡುವಾಗ ಇವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದ್ರೆ, ಇದ್ದಿದ್ದು ನೋಡ್ರಿ, ಆ ವೃದ್ಧಾಪದ ಮುದುಕ ಆ ಇಂಟರ್ವ್ಯೂ ತೆಗೆದುಕೊಳ್ಳುವವರ ಆ ಒಂದು ಗುಂಪಿನಲ್ಲಿ ಅವನು ಸಹ ಇದ್ದ. ಜಾನ್ಗೆ ಅರ್ಥ ಆಯಿತು, ಈ ಕೆಲಸ ನನಗೆ ಸಿಕ್ಕಂಗೆ. ನೋಡ್ರಿ, ಕೆಲವು ಸಾರಿ ಅವನು ಒಂದು ವೇಳೆ ಅವನು ಬಿದ್ದಾಗ ಇವನು ಕರುಣೆ ತೋರಿಸಿ ಅಲ್ಲಿ ಏನಾದರೂ ಅವನು ಹೆಲ್ಪ್ ಮಾಡಿದರೆ ಅವನ ಒಳ್ಳೆ ಗುಣವನ್ನು ನೋಡಿ ಅಲ್ಲಿ ಅವನಿಗೆ ಇಂಟರ್ವ್ಯೂ ತೆಗೆದುಕೊಳ್ಳುವಾಗ ಅವನ ಪರವಾಗಿ ಮಾತನಾಡಿ ಅವನಿಗೆ ಕೆಲಸ ದೊರಕ್ತಾ ಇತ್ತು. ಇವತ್ತು ಕೂಡ ಅನೇಕ ಜನರು ತಮ್ಮ ಜೀವಿತದಲ್ಲಿ ಕರುಣೆ ಬರಬೇಕೆಂಬುದಾಗಿ ನೆನೆಸ್ತಾರೆ, ಬೇರೆಯವರಿಗೆ ಕರುಣೆ ತೋರಿಸುವುದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಕರುಣೆಯನ್ನು ಹೊಂದಬೇಕಾದರೆ, ಅದಕ್ಕೆ ವಾಕ್ಯ ಹೇಳ್ತದೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣಿಸಲ್ಪಡ್ತಾರಂತೆ. ಅದಕ್ಕೆ ನಾವು ಏನು ಬಿತ್ತುತ್ತೇವೆಯೋ ಅದನ್ನು ನಾವು ಕೊಯ್ಯುತ್ತೇವೆ. ಆದುದರಿಂದ ಒಳ್ಳೆಯ ಕಾರ್ಯಗಳನ್ನು ಬಿತ್ತೋಣ, ಕರುಣೆಯನ್ನು ಬಿತ್ತೋಣ. ಆಗ ನಮ್ಮ ಜೀವಿತದಲ್ಲಿ ಕರುಣೆಯನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನ ನಿನ್ನ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರ.
ಕರುಣೆ ದೇವರೇ ಸ್ತೋತ್ರ ತೋರಿಸುವವರಿಗೆ ದೇವರೇ ನಿಮ್ಮ ಕರುಣೆ ಉಂಟಾಗ್ತದೆ ಸ್ವಾಮಿ. ಕರುಣೆ ಉಳ್ಳವರು ಧನ್ಯರೆಂಬುದಾಗಿ ಹೇಳಿದ್ದೀರಾ. ನಮ್ಮ ಅನುದಿನದ ಜೀವಿತದಲ್ಲಿ ಎಷ್ಟೋ ಜನರನ್ನು ಸಂಧಿಸ್ತೇವೆ, ಮಾತಾಡ್ತೇವೆ. ನಾವು ಸಹ ನಿಮ್ಮ ವಚನದಂತೆ ನಡೆದುಕೊಳ್ಳುವಂತೆ, ನಿನ್ನ ಪ್ರೀತಿ ಕನಿಕರವನ್ನು ತೋರ್ಪಡಿಸುವಂತೆ, ಅದು ಮಾತ್ರವಲ್ಲ ಕರುಣೆ ತೋರಿಸಿ ಕರುಣೆ ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಿಡಿಯೋವನ್ನು ವಾಚ್ ಮಾಡುವಂಥ ಒಂದೊಂದು ಕುಟುಂಬವನ್ನು ಬ್ಲೆಸ್ ಮಾಡಿರಿ. ಒಂದೊಂದು ಕುಟುಂಬದ ಮೇಲೆ ನಿಮ್ಮ ದೈವಿಕವಾದ ಆಶೀರ್ವಾದ ಇರಲಿ. ನೀವು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರುಣೆಯುಳ್ಳವರಾಗಿರೋಣ. ಕರುಣೆಯುಳ್ಳವರು ಕರುಣೆಯನ್ನು ಹೊಂದವರು. ಹಾಗೆ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆ ತೋರಿಸಲಿ. ಈ ದಿನ ಕೂಡ ದೇವರು ನಮಗೆ ಬಲವನ್ನು, ಜಯವನ್ನು ಕೊಟ್ಟು ನಡೆಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.